ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಎಲ್ಲರ ಕಾಲನ್ನು ಎಳೆಯುತ್ತದೆ ಈ ಕಾಲ. ಕಾಲದ ಚಕ್ರ ಸುತ್ತುತ್ತಾ ಇರುವ ಹಾಗೆ ಮೇಲಿದ್ದವನು ಕೆಳಗಿಳಿಯುತ್ತಾನೆ, ಕೆಳಗಿದ್ದವನು ಮೇಲೇರುತ್ತಾನೆ. ಕಾಲದ ಚಾಟಿ ಏಟು ಬಿದ್ದರೆ ನಮ್ಮ ಜೀವನ ಬುಗುರಿಯ ಹಾಗೆ ತಿರುಗುತ್ತದೆ. ಕಾಲಾಯ ತಸ್ಮೈ ನಮಃ. ಕಾಲ ಯಾರನ್ನು ಬಿಡುವುದಿಲ್ಲ. ಅಣ್ಣ ಶ್ರೀರಾಮ ಕಾಡಿಗೆ ಹೊರಟಾಗ ತಮ್ಮನಾದ ಲಕ್ಷ್ಮಣನು ಅವನನ್ನು ಹಿಂಬಾಲಿಸಿ ಹೊರಟ. ಅಣ್ಣ ತಮ್ಮಂದಿರಾದ ಪಾಂಡವರು ಕೌರವರು ರಾಜ್ಯದ ಆಸೆಗೆ ಬಿದ್ದು ಶತ್ರುಗಳಾದರು. ಎಲ್ಲವೂ ಕಾಲದ ಮಹಿಮೆ. ನಮ್ಮ ದೇಶದ ಹೆಮ್ಮೆಯ ಗ್ರಂಥದಲ್ಲಿ ಮಹಾಭಾರತವೂ ಒಂದು. ಮಹಾಭಾರತದಲ್ಲಿ ಧರ್ಮಕ್ಕಾಗಿ ಹೋರಾಡಿದ ವಿಷ್ಣುವಿನ 8ನೇ ಅವತಾರ ಶ್ರೀ ಕೃಷ್ಣ ಪರಮಾತ್ಮನದು ತುಂಬಾ ದೊಡ್ಡ ಪಾತ್ರವಿದೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಮಹಾಭಾರತ ಮಣ್ಣಿಗಾಗಿ ನಡೆದ ಕದನ. ಈ ಕದನದ ಬೀಜ ಬಿತ್ತಿದ್ದು ದ್ರೋಣಾಚಾರ್ಯರ ಶಸ್ತ್ರಶಾಲೆಯಲ್ಲಿ. ದೀರ್ಘಕಾಲದ ಶಸ್ತ್ರಾಭ್ಯಾಸದ ಬಳಿಕ ಪಾಂಡವರು ಕೌರವರು ಎದೆಯೊಡ್ಡಿದ್ದು ದ್ರೋಣಾಚಾರ್ಯರು ಒಡ್ಡಿದ ಪರೀಕ್ಷೆಗೆ. ರವಿಸುತ್ತ ಕರ್ಣನ ಆಗಮನವಾಗುತ್ತದೆ. ಕರ್ಣನು ತನ್ನ ಬಿಲ್ವಿದ್ಯೆ ಪ್ರದರ್ಶನವನ್ನು ಮಾಡುತ್ತಾನೆ. ಆದರೆ ದೂತಪುತ್ರನೆಂದು ತುಂಬಿದ ಸಭೆಯಲ್ಲಿ ಅವಮಾನಿತನಾಗುತ್ತಾನೆ. ಈ ಸಂದರ್ಭದಲ್ಲಿ ಕಪಟ ಬುದ್ಧಿಯುಳ್ಳ ದುರ್ಯೋಧನನು ಕರ್ಣನನ್ನು ತನ್ನ ಸ್ನೇಹಿತ ಎಂದು ಭಾವಿಸಿ ಅಂಗರಾಜ್ಯದ ರಾಜನನ್ನಾಗಿ ಮಾಡಿ ಸಕಲ ಸ್ಥಾನಮಾನಗಳನ್ನು ಕೊಡುತ್ತಾನೆ. ದುರ್ಯೋಧನನು ಪ್ರತೀಕಾರಕ್ಕಾಗಿ ಕಾಯುತ್ತಾನೆ. ಸೋದರ ಮಾವ ಶಕುನಿಯ ಸಲಹೆಯಂತೆ ಪಾಂಡವರನ್ನು ಜೂಜಾಟಕ್ಕೆ ಆಹ್ವಾನಿಸುತ್ತಾನೆ. ಜೂಜಾಟದಲ್ಲಿ ಪಾಂಡವರನ್ನು ಸೋಲಿಸಿದ ದುರ್ಯೋಧನನ ಮನಸ್ಸಿಗೆ ಬೇಕೆನಿಸಿತು ದ್ರೌಪದಿಯ ವಸ್ತ್ರ. ಅಲ್ಲ, ಎಲ್ಲರ ಮುಂದೆ ದ್ರೌಪದಿ ವಿವಸ್ತ್ರೆ.
ಎಲ್ಲ ಕಾಲಕ್ಕೂ ಗೆಲ್ಲುತ್ತಲೇ ಇರುವುದಿಲ್ಲ. ಅಧರ್ಮವು ತಾಂಡವವಾಡುತ್ತಲೇ ಇರುತ್ತದೆ. ಅಧರ್ಮ ಗೆದ್ದು ಸೋಲುತ್ತದೆ, ಧರ್ಮ ಸೋತು ಗೆಲ್ಲುತ್ತದೆ. ಕಾಯಬೇಕಷ್ಟೇ. ಹಸ್ತಿನಾಪುರದ ರಾಜ್ಯ ಗದ್ದುಗೆಯನ್ನು ಕಳೆದುಕೊಂಡ ಪಾಂಡವರಿಗೆ ದೊರಕಿದ್ದು ವನವಾಸ. ವನವಾಸದ ಬಳಿಕ ಪಾಂಡವರು ಮರಳಿ ಬರುತ್ತಾರೆ. ನಾವು ಕಳೆದುಕೊಂಡ ರಾಜ್ಯ ಭೂಮಿಗಳನ್ನು ಕೌರವರ ಬಳಿ ಕೇಳುತ್ತಾರೆ. ಆದರೆ ಅವರ ಮಾತಿಗೆ ಒಪ್ಪದ ಕೌರವೇಂದ್ರನು ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲು ಒಪ್ಪದೆ ಯುದ್ಧ ಘೋಷಿಸುತ್ತಾನೆ. प्रचंड बोल मस्तकों के झुंड, आज जंग की घड़ी की तुम गुहार दो। मान मान शान या की जान का वो दान, आज एक धनुष के बाण पे उतार दो। प्रचंड बोल मस्तकों के झुंड, आज जंग की घड़ी की तुम गुहार दो। के जान का उदान, आज एक धनुष के बाण पे उतार दो। आरंभ है प्रचंड। करे सो प्राण दे, जो मन करे सो प्राण ले, वही तो एक सर्वशक्तिमान है। कृष्ण की पुकार है, ये भागवत का सार है कि युद्ध ही तो वीर का प्रमाण है। कौरवों की भीड़ हो या पांडवों का नीड़ हो, जो लड़ सका है वो ही तो महान है। आरंभ है प्रचंड बोल मस्तकों के झुंड, आज जंग की घड़ी की तुम गुहार दो। शान या की जान का वो दान, आज एक धनुष के बाण पे उतार दो। आरंभ है प्रचंड। यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृताम् धर्म संस्थापनार्थाय संभवामि युगे युगे। धर्म को हानि होती है जब जब अधर्म में वृद्धि होती है,
तब तब सत्पुरुषों के उद्धार के लिए, अधर्मियों के विनाश के लिए और धर्म की पुनः स्थापना के लिए मैं ही जन्म लेता हूं। ये प्रत्येक युग में होता आया है और आगे भी ऐसा ही होगा। ಇದು ಕೇವಲ ಮಹಾಭಾರತವಲ್ಲ, ಜಯ ಭಾರತ. ಧರ್ಮ ಅಧರ್ಮದ ಸಂಘರ್ಷದಲ್ಲಿ ಧರ್ಮದ ವಿಜಯ ಭಾರತ. ಇಲ್ಲಿ ಧರ್ಮ ಒಂದೇ ಶಾಶ್ವತ. ಕಾಲ ಸರಿದಂತೆ ಮತ್ತೆ ಮತ್ತೆ ಕುರುಕ್ಷೇತ್ರಗಳು ನಡೆಯುತ್ತಲೇ ಇರುತ್ತವೆ. ಕೃಷ್ಣ ಅವತರಿಸಿ ಧರ್ಮವನ್ನು ಗೆಲ್ಲಿಸಿಕೊಡುತ್ತಲೇ ಇರುತ್ತಾನೆ. ಧರ್ಮಕ್ಕಾಗಿ ಹೋರಾಡುವುದು ನಮ್ಮ ಧರ್ಮವಷ್ಟೇ. ಧರ್ಮೋ ರಕ್ಷತಿ ರಕ್ಷತಃ. ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಇರುವುದೊಂದು ಮಾನವ ಜನ್ಮ. ಅದನ್ನು ದ್ವೇಷ, ಅಹಂಕಾರ, ಅಸೂಯೆ, ಸ್ವಾರ್ಥ, ಮತ್ಸರಗಳಿಗೆ ಬಲಿಯಾಗಲು ಬಿಡದೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ವಸುದೈವ ಕುಟುಂಬಕಂ ಎಂಬಂತೆ ಬಾಳಿ ಬದುಕಿದರೆ ಭಾರತ ವಿಶ್ವಗುರುವಾಗುತ್ತದೆ. ಒಬ್ಬರು ಇನ್ನೊಬ್ಬರನ್ನು ಕಿತ್ತು ತಿನ್ನದೆ ತುತ್ತು ತಿನ್ನಿಸಿ ಬೆಳೆಸೋಣ. ಯಾರೋ ಒಬ್ಬರಿಂದ ಭಾರತವಲ್ಲ, ಒಬ್ಬೊಬ್ಬನು ಸೇರಿದರೆ ಭವ್ಯ ಭಾರತ. ಲೋಕ ಸಮಸ್ತ ಸುಖಿನೋ ಭವಂತು. ವಂದನೆಗಳು.